ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ಇವತ್ತು ನಾನು ಆನ್ಲೈನಿಂದ ಕೆಲವೊಂದು ವಸ್ತುಗಳನ್ನ ತರಿಸ್ಕೊಂಡಿದ್ದೆ. ಸೊ ನನಗೆಲ್ಲ ಬೇಕಾಗಿತ್ತು ಮನೆಯಲ್ಲಿ, ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಮೀಶೋದಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿಲ್ಲ, ಈಗಲೇ ಜಾಯ್ನ್ ಆಗಿ ಎಲ್ಲರೂ ಕೂಡ ಪರ್ಚೇಸ್ ಮಾಡಿ. ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಕೂಡ. ಆ್ಯಂಡ್ ಗೈಸ್, ತುಂಬಾನೇ ಕಡಿಮೆ ಬೆಲೆಗೆ ನಮಗೆ ಮೀಶೋದಲ್ಲಿ ಸಿಗ್ತಾ ಇದೆ. ನೋಡಿ, ನಾ ಇಲ್ಲಿ ಸೀರೆನ ತರಿಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಇದು ಗ್ರೀನ್ ಕಲರ್ನಲ್ಲಿದೆ. ಸೊ ಬಾರ್ಡರ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಅದಾದ ನಂತರ ಇದ್ರ ಬ್ಲೌಸ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ. ಇದು ನೋಡಿ, ಗ್ರೀನ್ ಮತ್ತೆ ಇಲ್ಲಿ ಗೋಲ್ಡನ್ ಕಲರ್ನಲ್ಲಿ ಕಾಂಬಿನೇಷನ್ನಲ್ಲಿ ಬಂದಿದೆ. ಹಾಗೆಯೇ ಈ ಒಂದು ಬ್ಲೌಸ್ ಕ್ವಾಲಿಟಿ ಏನಪ್ಪ ಅಂತ ಅಂದರೆ ತುಂಬಾನೇ ಚೆನ್ನಾಗಿದೆ. ಹಾಗೆಯೇ ನೋಡಿ, ಈ ರೀತಿಯಾಗಿ ಡಿಸೈನ್ ಕೂಡ ಇದೆ. ನಮಗೆ ಸ್ಲೀವ್ಸ್ ಆಗಿರಲಿ ಅಥವಾ ಬ್ಯಾಕ್ ಆಗಿರಲಿ, ಸೊ ಚೆನ್ನಾಗಿ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಸೀರೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ನಾನು ಇದನ್ನು ಹಬ್ಬಕ್ಕಂತ ತರಿಸ್ಕೊಂಡಿದ್ದೆ. ಸೊ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಲೇಟ್ ಆಯಿತು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಎಲ್ಲರೂ ಕೂಡ ಹೋಗಿ ಬಾಯ್ ಮಾಡಿ, ಯಾಕೆಂದರೆ ಇದ್ರ ಸ್ಟಾಕ್ ಕೂಡ ಅಷ್ಟಿರೋದಿಲ್ಲ. ಹಾಗಾಗಿ ಇವಾಗ ಸ್ಟಾಕ್ನಲ್ಲಿದೆ, ಇವಾಗಲೇ ಬಾಯ್ ಮಾಡಿಬಿಡಿ. ಅದಾದ ನಂತರ ನಾ ಇಲ್ಲಿ ಮತ್ತೊಂದು ತರಿಸ್ಕೊಂಡಿದ್ದೆ. ಇವಾಗ ಕೋಲ್ಡ್ ಸ್ಟಾರ್ಟ್ ಆಗಿದ್ದಿಲ್ಲ, ಅಷ್ಟು ಕೋಲ್ಡ್ಗೋಸ್ಕರ ನಾನಿಲ್ಲಿ ಒಂದು ಸ್ವೆಟ್ರನ್ನು ತರಿಸ್ಕೊಂಡಿದ್ದೆ. ಸೊ ನೋಡಿ, ಈ ಸ್ವೆಟರ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಹಾಕ್ಕೊಳ್ಬೋದು, ಸಣ್ಣ ಮಕ್ಕಳ ಸೈಜ್ನಲ್ಲಿಯೂ ಕೂಡ ಇದೆ. ಅದಾದ ನಂತರ ಇಲ್ಲಿ ಒಳಗಡೆ ಬೆಚ್ಚಗೆ ಆಗಿರುವಂತಹ ಒಂದು ಉಲನ್ ಥರ ಇದೆ. ಸೊ ನೋಡ್ಲಿಕ್ಕೆ ಕೂಡ ಸಖತ್ತಾಗಿ ಕಾಣುತ್ತೆ. ಹಾಕೊಂಡ್ರು ನಾವು ಸ್ವೆಟರ್ ಹಾಕೊಂಡಿದ್ದೇವೆ ಅಂತ ಅನ್ಸೋದೇ ಇಲ್ಲ. ಸೊ ಜಾಕೆಟ್ ಥರ ನಮಗೆ ಫೀಲ್ ಆಗುತ್ತೆ. ಸೊ ಈ ರೀತಿಯಾಗಿ ಸ್ಮೂತ್ ಒಂದು ಉಲನ್ನಲ್ಲಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಮತ್ತೆ ತರಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಯಾವುದೇ ಒಂದು ವಸ್ತುಗಳನ್ನ ಎಲ್ಲೆಲ್ಲೇ ಇಟ್ಟಿರ್ತೀವಲ್ವಾ, ಸೊ ಸಿಗೋದಿಲ್ಲ. ಸೊ ನಾವು ಚೆನ್ನಾಗಿ ಇಟ್ಟರೆ ಅದು ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇಲ್ಲೊಂದು ಬಾಕ್ಸ್ ಥರ ಇತ್ತು ಇಲ್ಲಿ. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ರೆಡ್ ಮತ್ತು ಬ್ರೌನ್ ಕೊಂಬುನಲ್ಲಿ ಬರುತ್ತೆ. ಇದನ್ನು ನೀವು ನಿಮ್ಮ ಶೋಕೇಸ್ನಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಟೇಬಲ್ ಮೇಲೆ ಈ ರೀತಿಯಾಗಿ ಇಟ್ಟರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇದ್ರ ಒಳಗಡೆ ನಾವು ವಸ್ತುಗಳನ್ನ ಇಟ್ಟಿದ್ವಿ ಅಂತ ಹೇಳಿ. ಸೊ ಮೀಶೋದಲ್ಲಿ ಇದು ಕೂಡ ತುಂಬ ಕಡಿಮೆ ಬೆಲೆಗೆ ನಮಗೆ ಸಿಗ್ತಾ ಇದೆ ಫ್ರೆಂಡ್ಸ್. ಹಬ್ಬಗಳಲ್ಲಿ ಕೂಡ ನೀವು ಡೆಕೋರೇಟಿವ್ ಆಗಿ ಇಡ್ಬೋದು. ಸೊ ನಾನು ಇಲ್ಲಿ ನನ್ನ ಒಂದು ಮಗನ ಎಲ್ಲ ವಸ್ತುಗಳನ್ನ ಇಡಬೇಕಂತ ಹೇಳಿ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಗಾಯ್ಸ್. ನಂತರ ಇದನ್ನು ನೀರು ಹಚ್ಚಿದ್ರು ಕೂಡ ಏನೂ ಆಗೋದಿಲ್ಲ. ಸೊ ವಾಟರ್ ಪ್ರೂಫ್ ಆಗಿದೆ. ಅದಾದ ನಂತರ ಇಲ್ಲೊಂದು ಮಂಗಳಸೂತ್ರನ ತರಿಸ್ಕೊಂಡಿದ್ದೆ. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ, ಆದರೆ ನಮಗೆ ಲುಕ್ ಕೂಡ ಅಷ್ಟೇ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಅದಾದ ನಂತರ ಇಲ್ಲಿ ತೋರಣನ ತರಿಸ್ಕೊಂಡಿದ್ದೆ. ಸೊ ಮನೆಗೆ ಬೇಕಂತ ಹೇಳಿ. ಇದು ನಮಗೆ 3 ಕೋಂಬೋನಲ್ಲಿ ಸಿಗ್ತಾ ಇದೆ. ಇದು ಕೂಡ 200 ಅರೌಂಡ್ನಲ್ಲಿನೇ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಸೊ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಇಲ್ಲಿ ಟ್ರಯಾಂಗಲ್ ಹಾಗೆಯೇ ಇಲ್ಲಿ ಗೋಲ್ ರೀತಿಯಲ್ಲಿ ತರಿಸ್ಕೊಂಡಿದ್ದೆ. ಸೊ ನನಗೆ ರೌಂಡ್ ಆಕಾರದಲ್ಲಿರುವಂಥದ್ದು ತುಂಬಾ ಇಷ್ಟ ಆಯಿತು ಗಾಯ್ಸ್. ತುಂಬಾ ಚೆನ್ನಾಗಿದೆ. ಮಿರರ್ ಕೂಡ ಇದೆ. ಹಾಗೆಯೇ ನೋಡಿ, ಈ ರೀತಿಯಾಗಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಹೇಗೆ ಕಾಣ್ತಾ ಇದೆ, ಇದೇ ರೀತಿಯಾಗಿ ಇದೆ ಫ್ರೆಂಡ್ಸ್. ಸೊ ನೀವು ಹಬ್ಬಕ್ಕೆ ಹಾಗೆಯೇ ಮತ್ತೆ ಅದನ್ನ ತೆಗೆದು ಮತ್ತೆ ಇನ್ನೊಂದನ್ನು ಕೂಡ ಹಾಕ್ಬೋದು. ಈ ರೀತಿಯಾಗಿ ನಮಗೆ 3 ಕಾಂಬೋನಲ್ಲಿ ಸಿಗ್ತಾ ಇದೆ ಗಾಯ್ಸ್. ನೋಡಿ, ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ನಾನು ಇದನ್ನು 2 ತರಿಸ್ಕೊಂಡಿದ್ದೀನಿ. ಇದನ್ನು ನೋಡ್ಲಿಕ್ಕೆ ಕೂಡ ಸಖತ್ತಾಗಿದೆ. ಹಾಗೆಯೇ ನಾವು ಮನೆಗೆ ತೋರಣ ಅಂತ ಹಾಕಿದರೆ ತೋರಣ ಹಾಗೆ ಕಾಣೋದೇ ಇಲ್ಲ. ತುಂಬಾ ಚೆನ್ನಾಗಿದೆ. ನೀರು ಹಚ್ಚಿದ್ರೂ ಕೂಡ ಏನೂ ಆಗೋದಿಲ್ಲ. ವಾಟರ್ ಪ್ರೂಫ್ ರೀತಿಯಲ್ಲಿ ಇದೆ ಫ್ರೆಂಡ್ಸ್. ಇಲ್ಲಿ ಒಂದು ಟಾಪ್ ಕೂಡ ತರಿಸ್ಕೊಂಡಿದ್ದೆ. ಸೊ ಹಾಕ್ಕೊಳ್ಳಿಕ್ಕಂತ ಹೇಳಿ. ಇದಂತೂ ಟಾಪ್ ಅನ್ನೋದಕ್ಕಿಂತ 1 ಪೀಸ್ ಅಂದ್ರೇ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ. ಇದು ಕಾಟನ್ನಲ್ಲಿ ಬರುತ್ತೆ ಗಾಯ್ಸ್. ಅದ ನಂತರ ಇಲ್ಲಿ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಚಿತ್ರನ ಕೊಟ್ಟಿದ್ದಾರೆ. ಇದಂತೂ ಹೋಗೋದೇ ಇಲ್ಲ. ಈ ಎಂಬ್ರಾಯ್ಡ್ರಿ ವರ್ಕ್ ಅಂತೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅದಾದ ನಂತರ ಇದು ಕಾಟನ್ನಲ್ಲಿ ಬಂದಿರೋದ್ರಿಂದ ನೀವು ಎಷ್ಟು ವಾಶ್ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ. ನೀವು ಈ ಕಡೆ ಚಿತ್ರ ಕೂಡ ನೋಡ್ತಾ ಇರ್ಬೋದು, ಸಖತ್ತಾಗಿದೆ. ಅನಂತರ ನೀವೇನಾದರೂ ಲೂಸ್ ಫಿಟ್ ಈ ಏನಾದರೂ ನಿಮಗೆ ಇಶ್ಯೂ ಇದ್ರೆ ಕೂಡ ಅದು ಕೂಡ ನಿಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಈ ರೀತಿಯಾಗಿ ಇಲ್ಲಿ ನಮಗೆ ಸೊಂಟದ ಕಡೆ ಕೂಡ ಈ ರೀತಿಯಾಗಿ ಚೆನ್ನಾಗಿ ಫಿಟ್ ಆಗುವಂಥ ಒಂದು ಕಾಂಬಿನೇಷನನ್ನು ಇವ್ರು ಕೊಟ್ಟಿದ್ದಾರೆ. ಸೊ ನೋಡ್ಲಿಕ್ಕಂತೂ ಸಖತ್ತಾಗಿದೆ ಗಾಯ್ಸ್. ಹಾಗಾಗಿ ನಾನು ಕೂಡ ತರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಬ್ಲೌಸ್ ಪೀಸ್ನ ಕೂಡ ತರಿಸ್ಕೊಂಡಿದ್ದೆ. ಯಾಕಂದರೆ ಸಾರಿಗಳಿದ್ವು, ಅದಕ್ಕೆ ಒಂದು ಮ್ಯಾಚ್ ಆಗುವಂಥ ಬ್ಲೌಸ್ ಬೇಕಾಗಿತ್ತು ನನಗೆ. ಹಾಗಾಗಿ ಇಲ್ಲಿ ಗೋಲ್ಡನ್ ಹಾಗೆಯೇ ಇಲ್ಲಿ ಮಿರರ್ ವರ್ಕ್ ಇರುವಂಥ ಒಂದು ಬ್ಲೌಸ್ನ ತರಿಸ್ಕೊಂಡಿದ್ದೆ.
ಹಬ್ಬ ಹರಿದಿನಗಳಿದ್ದಾಗ ನಾವು ಸ್ಯಾರಿಗಳನ್ನ ಹಾಕ್ತಾ ಇರ್ತೀವಿ. ಸೊ ಅದಕ್ಕೆ ಮ್ಯಾಚ್ ಆಗಿರುವಂಥ ಬ್ಲೌಸ್‌ಗಳು ಕೆಲವೊಂದು ಫಿಟ್ ಆಗಿರ್ತವೆ, ಇಲ್ಲಾಂದ್ರೆ ಕೆಲವೊಂದು ಲೂಸ್‌ಗಳಿರುತ್ತವೆ. ಸೊ ಹಾಗಾಗಿ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗಲಿ ಅಂತ ಈ ಒಂದು ಬ್ಲೌಸ್‌ನ ತರಿಸ್ಕೊಂಡಿದ್ದೆ. ಇದು ಕೂಡ 300 ಅರೌಂಡ್‌ನಲ್ಲಿನೇ ಇದೆ ಗೈಸ್. ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗೇನೇ ಈ ರೀತಿಯಾಗಿ ಸ್ಲೀವ್ಸ್‌ಗೆ 2 ಕಡೆ ನಮಗೆ ಮಿರರ್ ವರ್ಕನ್ನು ಕೊಟ್ಟಿದ್ದಾರೆ. ಮತ್ತು ಹಿಂದ್ಗಡೆ ಕೂಡ ಬ್ಯಾಕ್‌ಗೂ ಕೂಡ ವರ್ಕನ್ನು ನೀಡಿದ್ದಾರೆ. ಸೊ ಗೋಲ್ಡನ್ನಲ್ಲಿನೇ ಇದೆ. ಹಾಗೆ ಎಲ್ಲ ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಗಾಯ್ಸ್. ಸೊ ನೀವು ಹೊಲಿಸ್ಕೊಂಡ್ರೆ ಒಂದು ಈ ಬ್ಲೌಸ್ನ ಹೊಲಿಸ್ಕೊಂಡ್ರೆ ನೀವು ಎಲ್ಲ ಸ್ಯಾರಿಗಳು ಕೂಡ ಹಾಕ್ಬೋದು. ಇದು ಗೋಲ್ಡನ್ನಲ್ಲಿರೋದ್ರಿಂದ ಗೋಲ್ಡನ್ ಅಂತೂ ನಮಗೆ ಎಲ್ಲ ಸ್ಯಾರಿಗಳಿಗೆ ಮ್ಯಾಚ್ ಆಗೇ ಆಗುತ್ತೆ. ಇದು ಇವಾಗ ಸ್ಟಾಕ್ನಲ್ಲಿದೆ ಗಾಯ್ಸ್. ಹಾಗಾಗಿ ಬೇಗ ಹೋಗಿ ಪರ್ಚೇಸ್ ಮಾಡಿ ಮತ್ತು ನಿಮ್ಮ ಸ್ಯಾರಿಗಳಿಗೆ ಈ ಬ್ಲೌಸ್ನ ಹೊಲಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಇದ್ರ ಲುಕ್ ಕೂಡ ನೋಡ್ಬೋದು. ಅದಾದ ನಂತರ ನಾನಿಲ್ಲಿ ತರಿಸ್ಕೊಂಡಿದ್ದೀನಿ ಒಂದು ಕೃಷ್ಣನ ಅಂತ. ಅಂದರೆ ಇಲ್ಲಿ 2 ಕೊಂಬುನಲ್ಲಿ ನಮಗೆ ಕೃಷ್ಣ ಸಿಗುತ್ತೆ. ಇದು ಕೀ ಹೋಲ್ಡರ್ ಅಂತ ಕೂಡ ಹೇಳ್ಬೋದು. ಸೊ ನೋಡಿ ಈ ರೀತಿಯಾಗಿ 2 ಕಲರ್ನಲ್ಲಿ ನಮಗೆ ಕೃಷ್ಣ ಸಿಗ್ತಾ ಇದೆ. ಇದನ್ನ ನೀವು ನಿಮ್ಮ ಮನೆಯ ಗೋಡೆ ಮೇಲೆ ಹಾಕಿ ನೋಡ್ಲಿಕ್ಕೆ ಕೂಡ ಕೃಷ್ಣನ ಮೂರ್ತಿಗಳ ಥರ ಕಾಣುತ್ತೆ. ಹಾಗೇನೆ ಇದಕ್ಕೆ ಕೀ ಹೋಲ್ಡರ್ ಥರ ಅಂತ, ಅಂದರೆ ಇದಕ್ಕೆ ನಾವು ಕೀಗಳನ್ನು ಕೂಡ ಹಾಕ್ಬೋದು, ಇಲ್ಲ ಯಾವುದೇ ಒಂದು ಸಣ್ಣ ಸಣ್ಣ ವಸ್ತುಗಳನ್ನು ಕೂಡ ಇದಕ್ಕೆ ಹಾಕ್ಬೋದು. ಸೊ ಈ ರೀತಿಯಾಗಿ ನಮಗೆ 2 ಕೊಂಬೋನಲ್ಲಿ ಇದು ಕೂಡ 200 ಅರೌಂಡ್ನಲ್ಲಿನೇ ಸಿಗ್ತಾ ಇದೆ ಗಾಯ್ಸ್. ಸೊ ಪ್ಲೀಸ್ ಹೋಗಿ ಪರ್ಚೇಸ್ ಮಾಡಿ. ಸೊ ಮನೆಗೆ ಯಾವುದೇ ಥರದ ದೃಷ್ಟಿ ಆಗಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್, ಹೌದಲ್ವಾ? ಸೊ ಹಾಗಿದ್ರೆ ಇದಂತೂ ಎಲ್ಲರ ಮನೆಯಲ್ಲಿ ಇರಲೇಬೇಕಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಇದು ದೃಷ್ಟಿ ಒಂದು ಗೊಂಬೆ ಅಂತಲೇ ಹೇಳ್ಬೋದು. ಸೊ ನೋಡಿ ಈಗಲ್ ಥರನೇ ಇದೆ, ತುಂಬಾ ಚೆನ್ನಾಗಿದೆ. ಆನಂತರ ಇದನ್ನು ಚೆನ್ನಾಗಿ ಕೂಡ ಮಾಡಿದ್ದಾರೆ ಕೂಡ. ಸೊ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಹೋಗಿ ಇದನ್ನ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇದು ಕೂಡ ಇವಾಗ ಸ್ಟಾಕ್ನಲ್ಲಿದೆ ಗಾಯ್ಸ್. ಸೊ ನಾನೆಲ್ಲ ಏನೇನೆಲ್ಲ ತೋರಿಸಿದೆ ಅದೆಲ್ಲ ಸ್ಟಾಕ್ನಲ್ಲಿದೆ. ನಿಮಗೇನಾದರೂ ಬೇಕಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ. ಹಾಗೆಯೇ ವಿಡಿಯೋನ ಸೇವ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.